ಮಾಡೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಎಲ್ಲರಿಗೂ ಕೂಡ ಹರೇ ರಾಮ ಹರೇ ಕೃಷ್ಣ. ನಾವು ಪ್ರತಿದಿನ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗತ್ತೆ. ನಾವ್ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು, ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಎಫರ್ಟ್ ಆಗ್ಲಿ, ನಮ್ಮ ಪ್ರಯತ್ನ ಆಗ್ಲಿ, ನಮ್ಮ ಕಾನ್ಸಂಟ್ರೇಷನ್ ಆಗ್ಲಿ, ನಾವು ನೋಡೋದಾಗ್ಲಿ, ನಮ್ಗೆ ಇದನ್ನ ಕಾಣಿಸ್ಬೇಕು ಅನ್ನೋದಾಗ್ಲಿ, ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದೇ ಆಗ್ಬೇಕು, ಬೇರೆಯವ್ರಿಗೆ ಅನುಭವಗಳಾಗ್ತಾ ಇದೆ, ನಮಗ ಅನುಭವ ಆಗ್ತಾ ಇಲ್ವಲ್ಲ, ಆತರ ಯಾವುದೇ ರೀತಿಯಾದಂತ ನಿಬಂಧನೆಗಳು ಇಲ್ಲ. ನಿಬಂಧನೆಗಳನ್ನ ನಾವು ಹಾಕೋಬಾರ್ದು. ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ವಿಶ್ರಾಂತಿಯ ಸ್ಥಿತಿ ಅಷ್ಟೇ ಇದು. ರಿಲ್ಯಾಕ್ಸ್ ಆಗಿ ನಾವು ಶಾಂತಿಯಿಂದ ನನ್ನನ್ನ ನಾನ್ ನೋಡ್ಕೊಳ್ತಾ ಬರೋದಷ್ಟೇ. ನಾವೇನ್ ಮಾಡ್ತೀವಿ, ಎಫರ್ಟ್ ಹಾಕಕ್ ಹೋಗ್ತೀವಿ, ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ, ನನಗೆ ಇದೇ ಬರ್ಬೇಕು, ಇದೇ ಕಾಣಿಸ್ಬೇಕು, ಇದ್ ಕಾಣಿಸಿದ್ರೆ ಮಾತ್ರ ಸರಿ ಅಂತೇಳಿ ನಾವು ನಮ್ಮ ಪ್ರಯತ್ನವನ್ನ ನಾವು ಮಾಡಕ್ ಹೋಗ್ತೀವಿ. ನಾವು ಆ ಪ್ರಯತ್ನವನ್ನ ಕೂಡ ನಾವು ಯಾವುದನ್ನು ಕೂಡ ನಾವು ಮಾಡಬಾರ್ದು. ಜಸ್ಟ್ ಆರಾಮವಾಗಿ ನಾವು ರಿಲ್ಯಾಕ್ಸ್ ಆಗಿ ಸಂಪೂರ್ಣವಾಗಿ ಶರೀರ ಎಲ್ಲವನ್ನು ಕೂಡ ಸಡಿಲಗೊಳಿಸ್ಬಿಟ್ಟು ಶಾಂತಿಯಿಂದ ಕುತ್ಕೋಬೇಕು ಅಷ್ಟೇ. ಆಗ ಏನಾಗ್ತಾ ಇರುತ್ತೆ ನಮ್ಗೆ ಅಂತ ಹೇಳಿದ್ರೆ ವಿಚಾರಗಳು ಬರುತ್ತೆ. ಶರೀರ ನಿಮ್ಮ ಅಷ್ಟು ಸುಲಭವಾಗಿ ನಿಮ್ಗೆ ಧ್ಯಾನ ಮಾಡೋಕೆ ಬಿಡಲ್ಲ. ಕಾಲ್ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಮತ್ತೆ ನಿಮ್ಮ ಗಮನ ಎಲ್ಲಿ ಬಂದ್ಬಿಡುತ್ತೆ, ಶರೀರದ ಕಡೆಗೆ ಬಂದ್ಬಿಡ್ತೀವಿ ನಾವು. ಏನೋ ಘಟಿಸ್ತಾ ಇರುತ್ತೆ ಇಲ್ಲಿ, ಒಂದು ದಿವ್ಯವಾದಂತ ಅನುಭವ ಹಾಕುವಂತ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ, ಮತ್ತೆ ನಾವು ಇಲ್ಲಿಗೆ ಬಂದ್ಬಿಡ್ತೀವಿ. ಸೊ ಅದ್ ಹೇಗಾಗುತ್ತೆ, ಅಭ್ಯಾಸ, ನಿರಂತರವಾದಂತ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಬರ್ಬೇಕು. ಬೋರಿಂಗ್ ಅನ್ಸುತ್ತೆ, ಅಯ್ಯೋ ಏನಪ್ಪಾ ಯಾವಾಗ್ಲೂ ಕುತ್ಕೋಬೇಕಾ, ಮಾಡ್ಬೇಕಾ, ಏನು ಕಾಣಿಸ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂತ. ಏನು ಗೊತ್ತಾಗದೆ ಇರೋದೇ ಧ್ಯಾನ, ಏನು ಕಾಣಿಸ್ದೇ ಇರೋದೇ ಧ್ಯಾನ. ಆಗ ಏನಾಗುತ್ತೆ ಅಂದ್ರೆ ಶುದ್ಧಿ ಆಗ್ತಾ ಇರುತ್ತೆ. ಮನಸ್ಸುಗಳಲ್ಲಿ ಸ್ನಾನ ಮಾಡಿದ ಹಾಗೆ ಒಂದೊಂದು ಒಂದೊಂದು ಎಲ್ಲವೂ ಕೂಡ ಶುದ್ಧಿ ಆಗ್ತಾ ಶುದ್ಧಿ ಆಗ್ತಾ ಶುದ್ಧಿ ಆಗ್ತಾ ಶುದ್ಧಿ ಆಗ್ತಾ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಾಂತದ ಸ್ಥಿತಿ ನಿಮ್ಗೆ ಬರುತ್ತೆ. ಅದಾದ ನಂತರ ನಮ್ಗೆ ಸಮಾಧಿಯ ಸ್ಥಿತಿ ಬರುತ್ತೆ. ಅದಾದ ನಂತರ ನಮ್ಗೆ ಉಚ್ಚವಾದಂತಹ ಇನ್ನು ಸಮಾಧಿಯ ಸ್ಥಿತಿಗೆ ನಾವು ತಲುಪ್ತೀವಿ. ಅದಕ್ಕೇನ್ ಮಾಡ್ಬೇಕು, ಪ್ರಯತ್ನವನ್ನ ನಾವು ಪ್ರತಿದಿನ 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 ನಾವು ಅಭ್ಯಾಸವನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ.
ಸೊ ಎಲ್ಲದೂ ಕೂಡ ನೀವು ಯಾವುದನ್ನೇ ಕಲ್ತಿದ್ರೂನು ಕೂಡ ಈಗ ನೀವು ಡ್ರೌಸಿಂಗ್ ಮಾಡ್ಬೋದು, ಅಥವಾ ನೀವು ರೇಖಿ ಕಲ್ತಿರ್ಬಹುದು, ಅಥವಾ ನೀವು ಆಕಾಶಿಕ್ ರೆಕಾರ್ಡಿಂಗ್ ಮಾಡಬಹುದು, ನೀವು ಹಿಪ್ನೋಟೈಸ್ ಮಾಡಬಹುದು. ಪ್ರತಿ ಏನನ್ನೇ ನೀವು ಕಲ್ತ್ರುನು ಕೂಡ ಎಲ್ಲದಕ್ಕೂ ಮೂಲ ಆಧಾರ ಯಾವುದು ಅಂತ ಹೇಳಿದ್ರೆ ನಮಗೆ ಧ್ಯಾನ. ಅದೊಂದನ್ನ ನಾವು ಸಿದ್ಧಿಯನ್ನ ನಾವು ಮಾಡ್ಕೊಳ್ತಾ ನಿಧಾನವಾಗಿ ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ಆ ಒಂದು ನಿರಂತರತೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಈಗ ನಾವು ಒಂದು ಧ್ಯಾನವನ್ನ, ಸುಂದರವಾದಂತಹ ಧ್ಯಾನವನ್ನ ಮಾಡಿ ಬರೋಣ. ಎಲ್ಲರೂ ಕೂಡ ನೀರನ್ನ ಕುಡ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ ಆರಾಮವಾಗಿ ಕುಳಿತುಕೊಳ್ಳಿ. ಗೋಡೆ ಸಪೋರ್ಟ್ ಬೇಕು ಅಂದ್ರೆ ಗೋಡೆ ಸಪೋರ್ಟ್ ತಗೊಳ್ಳಿ. ಚೇರ್ ಬೇಕಾದ್ರೆ ಹೇಗೆ ಬೇಕು ಅನ್ಸುತ್ತೆ ನಿಮ್ಗೆ ಆರಾಮಾಗಿ ನೀವು ಕೂತ್ಕೋಬಹುದು. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಕೋಮಲತೆಯಿಂದ ಕಣ್ಣನ್ನ ಮುಚ್ಚಿರಿ. ಮುಖದಲ್ಲಿ ತೋರಿಕೆಗಾದ್ರೂ ಪರವಾಗಿಲ್ಲ, ಮುಗುಳ್ನಗೆ ಇರಲಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಮಾಡ್ಬಹುದು, ಚೇರ್ ಮೇಲಾದ್ರೂ ಕುತ್ಕೋಬಹುದು, ಸೋಫಾ ಮೇಲಾದ್ರೂ ಕುತ್ಕೊಳ್ಬಹುದು. ನಮಗೆ ಎಲ್ಲಿ ಸುಖಮಯ ಅಂತ ಅನ್ಸುತ್ತೋ ಅಲ್ಲಿ ನಾವು ಆರಾಮವಾಗಿ ನಾವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಕಾರತೆಯಿಂದ ಕೂತ್ಕೊಂಡು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ಯಾವಾಗ್ಲೂ ಕೂಡ ನಾವು ಧ್ಯಾನದ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಧ್ಯಾನದ ಜೊತೆಯಲ್ಲಿ ನಾವು ಇರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವು ಕೂಡ ಉಸಿರಿನ ಕಡೆಗೆ ತರೋಣ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತೇಳಿ ನಾವು ನಮ್ಮ ಮೂಗಿನ ತುದಿಯಲ್ಲಿ ನಾವು ಗಮನವನ್ನ ತಂದು ಇರಿಸೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ಹಾಗೆ ನಮ್ಮ ನಾಭಿಯಲ್ಲಿ ನಾವು ಸ್ವಲ್ಪ ಹೊತ್ತು ಹಿಡಿದಿಡೋಣ. ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡೋಣ. ಅಲ್ಲೂ ಸ್ವಲ್ಪ ಹೊತ್ತು ಉಸಿರನ್ನ ಹೊರಗಡೆ ಬಿಟ್ಬಿಡೋಣ, ತಗೋಬಾರ್ದು. ನಿಧಾನವಾಗಿ ಈಗ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಾಭಿಯಲ್ಲಿ ತಡೆ ಹಿಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಹೊರಗಡೆ ಬಿಡಿ. ಹಾಗೆ ಮತ್ತೊಮ್ಮೆ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಹಿಡಿದಿರಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಈಗ ಸಹಜವಾಗಿ ಉಸಿರಾಟವನ್ನ ಮಾಡಿ.
ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಈಗ ನಾವು ಉಸಿರು ತಗೊಳ್ಳೋದಾಗ್ಲಿ, ಉಸಿರು ಬಿಡೋದಾಗ್ಲಿ, ನಮ್ಮ ಯಾವುದೇ ಪ್ರಯತ್ನವನ್ನು ಕೂಡ ನಾವು ಇವಾಗ ಮಾಡಬಾರ್ದು. ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಸಡಿಲವಾಗಿದೆ. ಎಷ್ಟು ನಿಧಾನವಾಗಿ, ಎಷ್ಟು ಸುಂದರವಾಗಿ ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ದಿವ್ಯ ಚೈತನ್ಯದ ಪ್ರಕಾಶ ಒಂದು ಜ್ಯೋತಿಯ ಹಾಗೆ ನಮ್ಮ ಮೂರನೇ ಕಣ್ಣಿನಲ್ಲಿ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಅನುಭವಗಳನ್ನ ನೋಡ್ತಾ ಇದೆ. ನಮ್ಮ ಎಲ್ಲ ಗಮನವನ್ನ ನಮ್ಮ ಮೂರನೇ ಕಣ್ಣಿನ ಹತ್ರ ನಾವು ತಂದು ನಿಲ್ಲಿಸೋಣ. ಪ್ರಕಾಶಮಯವಾದಂತ, ದಿವ್ಯಮಯವಾದಂತ ಒಂದು ಜ್ಯೋತಿಯಲ್ಲಿ ಪ್ರಜ್ವಲಿಸುತ್ತಿರುವ ಹಾಗೆ ಭಾವಿಸೋಣ. ಇದೆಲ್ಲವನ್ನು ಅನುಭವಿಸ್ತಾ ಇರುವಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯ ನಿಧಾನವಾಗಿ ಪ್ರಕಾಶ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ನಿಧಾನವಾಗಿ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗ್ತಾ ಇದೆ ನೋಡಿ. ಕೇವಲ ಪ್ರಕಾಶ ಕಾಣಿಸ್ತಾ ಇದೆ. ದಿವ್ಯ ಬೆಳಕು, ಪ್ರಕಾಶ ಪ್ರಕಾಶ ಪ್ರಕಾಶ, ಹಾಗೆ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಸುಂದರವಾದಂತ ಒಂದು ಅರಣ್ಯದ ನಡುವೆ ಹೋಗಿ ನಿಂತಿದೆ. ಸುತ್ತ ಮುತ್ತ ಎಲ್ಲ ಕಡೆನೂ ಕೂಡ ಮರಗಳು, ಹಸಿರುಗಳು, ತಣ್ಣನೆಯ ಗಾಳಿ, ಸುಂದರವಾದಂತಹ ಮರಗಳು, ಮರಗಳ ತುಂಬ ಎಲ್ಲವೂ ಕೂಡ ಹೂಗಳಿಂದ ತುಂಬಿರುವಂತದ್ದು. ಆ ತಣ್ಣನೆಯ ಗಾಳಿಯ ಅನುಭವಕ್ಕೆ ಮರದ ಎಲೆಗಳೆಲ್ಲವೂ ಕೂಡ ಅಲುಗಾಡ್ತಾ ಇದ್ದಾರೆ.
ದಿವ್ಯವಾದಂತ ಅನುಭವ. ಹಾಗೆ ಮುಂದೆ ನಿಧಾನವಾಗಿ ಅಕ್ಕ ಪಕ್ಕದಲ್ಲಿರುವಂತಹ ದೊಡ್ಡ ದೊಡ್ಡದಾದಂತಹ ಸುಂದರವಾದಂತಹ ಹೂಗಳಿನ ಬಣ್ಣ ಬಣ್ಣದ ಹೂಗಳಿಂದ ತುಂಬಿರುವಂತಹ ಆ ಮರಗಳ ಮೇಲೆ ಅದೇ ದಾರಿಯಲ್ಲಿ ಆ ಎಲೆಗಳೆಲ್ಲ ಉದುರಿರುವಂತಹ ದಾರಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ. ಕಾಲಿಗೆ ಹೂಗಳು, ಹಾಗೆ ಎಲೆಗಳು, ಹಸಿರು ಹುಲ್ಲುಗಳು ಎಲ್ಲವೂ ನಿಮ್ಮ ಕಾಲಿಗೆ ಅನುಭವವನ್ನ ಕೊಡ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ. ಆ ಹೂಗಳ ಎಲೆಗಳ ಪರಿಮಳ, ಆ ಕಾಡಿನಲ್ಲಿರುವಂತಹ ಪರಿಮಳ, ತಣ್ಣನೆಯ ಗಾಳಿ, ಆ ಮಣ್ಣಿನ ವಾಸನೆ ಎಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಎಂದೂ ಕಂಡಿರಂತ ತುಂಬಾ ಸುಂದರವಾದಂತಹ ಮರಗಳು. ಹಾಗೆ ಮುಂದೆ ಸಾಗುತ್ತಾ ಸಾಗ್ತಾ ಇದ್ದೀರಾ. ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನ ಹಾಕ್ತಾ ಇದ್ದೀರಾ. ಆ ಮರಗಳನ್ನ ನೋಡ್ತಾ ಇದ್ರೆ ಹಾಗೆ ಅದನ್ನ ಅಪ್ಕೊಳ್ಬೇಕು ಅಂತಾನೂ ಕೂಡ ಕೆಲವೊಮ್ಮೆ ಅನ್ಸುತ್ತೆ. ಅಷ್ಟು ಸುಂದರವಾದಂತಹ ಮರಗಳು. ಹಸಿರು ತುಂಬಿದಂತ, ಒಂದು ಕಡೆ ಹಸಿರು, ಒಂದು ಕಡೆ ಹೂಗಳು. ಹಾಗೆ ಮುಂದೆ ಹೋಗ್ತಾ ಇದ್ದೀರಾ. ಹಾಗೆ ದೂರದಲ್ಲಿ ನೀವು ನೋಡಿದ್ರೆ ಒಂದು ಸುಂದರವಾದಂತಹ ಗುಡಿಸಲು ಕಾಣ್ತಾ ಇದೆ. ಆ ಸಣ್ಣ ದಾರಿಯಲ್ಲಿ ಹಾಗೆ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ದೀರಾ. ಆ ದಾರಿಯಲ್ಲೂ ಕೂಡ ಹೂಗಳು ಹಾಸಿದೆ. ಅಕ್ಕ ಪಕ್ಕದಲ್ಲೆಲ್ಲವೂ ಕೂಡ ಹೂಗಳಿಂದ ತುಂಬಿದೆ. ಹೂಗಳನ್ನು ಹಾಸಿರುವಂತ ಆ ಹಾದಿಯಲ್ಲಿ ಗುಲಾಬಿ ಬಣ್ಣದ ಹೂಗಳು, ಕೆಂಪು ಬಣ್ಣದ ಹೂಗಳು, ಅಕ್ಕ ಪಕ್ಕದಲ್ಲೆಲ್ಲವೂ ಕೂಡ ಹೂವಿನ ಗಿಡಗಳು. ಅಷ್ಟು ದೂರದಲ್ಲಿ ಒಂದು ಗುಡಿಸಲು, ಸುಂದರವಾದಂತ ಭವ್ಯವಾದಂತ, ಅದು ಎಂದು ನೀವು ನೋಡೇ ಇರೋಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿರುವಂತದ್ದು, ಸಂತೋಷವನ್ನ ಕೊಡ್ತಾ ಇರುವಂತಹ ಒಂದು ಪರಿಸ್ಥಿತಿ. ಹಾಗೆ ನೀವು ಮುಂದೆ ಹಾಗೆ ಆ ಹೂವಿನ ಮೇಲೆ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ. ಅದ್ಭುತವಾದಂತ ಅನುಭವ. ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ ಹಾಕ್ತಾ ಬಾಗಿಲ ಬಳಿ ಬಂದು ನಿಂತಿದ್ದೀರಾ. ಬಾಗಿಲು ತೆರೆದಿದೆ. ನಿಧಾನವಾಗಿ ಆ ಬಾಗಿಲನ್ನು ತಳ್ಳಿ ನೀವು ಒಳಗಡೆ ಹೋಗ್ತಾ ಇದ್ದೀರಾ. ಬಾಗಿಲಿನ ತೆರೆದು ಒಳಗಡೆ ಹೋದ್ರೆ ಕೇವಲ ಪ್ರಕಾಶ, ಪ್ರಕಾಶ, ಪ್ರಕಾಶ. ದಿವ್ಯಮಯವಾದಂತಹ ಪ್ರಕಾಶ ನಾಲ್ಕು ಕಡೆಗಳಲ್ಲಿ ಕೂಡ ಎಲ್ಲೂ ನೋಡಿದ್ರು ಕೂಡ ಕೇವಲ ಪ್ರಕಾಶ ನಿಮ್ಗೆ ಕಾಣಿಸ್ತಾ ಇದೆ. ಎಂತ ಮನೋಹರವಾದಂತಹ ಬೆಳಕು. ಹಾಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ಬೆಳಕಿನಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ನಿಮ್ಮ ಶರೀರವೆಲ್ಲವೂ ಕೂಡ ಆ ಪ್ರಕಾಶದಲ್ಲಿ ತುಂಬಿ ಹೋಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ನೀವು ಕೂಡ ಪ್ರಕಾಶವಾಗಿದ್ದೀರಾ. ನಿಮ್ಮ ಮೇಲೂ ಕೂಡ ಪ್ರಕಾಶ ಹಾಗೆ ಸುರಿದು ಬರ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ 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 ಅಲ್ಲಿ ಒಂದು ತೂಗುಯ್ಯಾಲೆ ಇದೆ. ಅಲ್ಲಿ ದಿವ್ಯಮಯವಾದಂತ ಚೇತನ. ಅಲ್ಲಿ ಹೋಗಿ ನೀವು ಕೂತಿದ್ದೀರಾ.
ಅಲ್ಲಿ ನಿಮ್ಮ ಮುಂದೆ ಆ ಉಯ್ಯಾಲೆಯಲ್ಲಿ ಕೂತಿರುವಂತವ್ರು ಯಾರು? ಯಾವ ಚೇತನ? ನಿಮ್ಮ ದೃಷ್ಟಿಯನ್ನ ಅಲ್ಲಿಟ್ಟು ನೀವು ನೋಡ್ಬೇಕು. ಆ ಉಯ್ಯಾಲೆಯಲ್ಲಿ ತೂಗ್ತಾ ಇರುವಂತ, ಕುಳಿತುಕೊಂಡಿರುವಂತ ದಿವ್ಯ ಚೇತನ ಯಾವುದು? ನಿಮ್ಮ ಆ ದೃಷ್ಟಿಯನ್ನ ಎಲ್ಲವನ್ನು ಕೂಡ ಅಲ್ಲೇ ನೀವು ನೋಡ್ತಾ ಬರ್ಬೇಕು. ಭವ್ಯವಾದಂತಹ ಗುರುಗಳ ರೂಪದಲ್ಲಿರಬಹುದು, ತಂದೆ ತಾಯಿಯ ರೂಪದಲ್ಲಿರಬಹುದು, ಮಾತಾಡ್ಬೇಕು ನೀವು. ನಿಮ್ಗೆ ಏನ್ ಅನಿಸ್ತಾ ಇದೆಯೋ ಎಲ್ಲವನ್ನು ಕೂಡ ಈಗ ನೀವು ಇದೊಂದು ಸುಸಂದರ್ಭವಾದಂತ ಇಂಥ ಸಂದರ್ಭ ಎಂದೂ ಕೂಡ ನಮ್ಗೆ ಸಿಗೋದಿಲ್ಲ. ಆ ಚೈತನ್ಯ ಶಕ್ತಿಯ ಮುಂದೆ ಕೆಲವ್ರಿಗೆ ಅಳಬೇಕು ಅನಿಸ್ತಾ ಇದೆ, ಎದೆ ಭಾರವಾದಂಗ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಇನ್ನು ನೋವಿದ್ಯಾ, ದುಃಖ ಇದೆಯಾ? ಎಲ್ಲವನ್ನು ಕೂಡ ನೀವು ಹೇಳ್ಕೊಂಡ್ಬಿಡಿ. ದಿವ್ಯಮಯವಾದಂತ ಪಾದ ಕಾಣಿಸ್ತಾ ಇದೆ ನೋಡಿ. ಅವರ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ಚೈತನ್ಯ ಪ್ರಕಾಶವು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ನಿಮ್ಮ ಶರೀರವೆಲ್ಲವೂ ಕೂಡ ಪ್ರಕಾಶ, 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 ಪ್ರಕಾಶ. ಒಂದೇ ಕ್ಷಣದಲ್ಲಿ ರೋಮಾಂಚನ ಆಗ್ತಾ ಇದೆ ನಿಮ್ಮ ಶರೀರವೆಲ್ಲವೂ ಕೂಡ. ಏನ್ ಮಾತಾಡ್ಬೇಕು ಅಂತನೂ ಕೂಡ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಆಶೀರ್ವಾದವನ್ನ ಮಾಡಿದಂತ ದಿವ್ಯ ಚೇತನವು ನಿಧಾನವಾಗಿ ಅಲ್ಲಿಂದ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಆಶೀರ್ವಾದದ ಶಕ್ತಿಯ ಚೈತನ್ಯವನ್ನ ತುಂಬಿದಂತ ನಾವು ನಿಧಾನವಾಗಿ, ಮನ್ಸಿಲ್ಲ ಆದ್ರೂ ಕೂಡ ನಿಧಾನವಾಗಿ ಅಲ್ಲಿಂದ ಎದ್ದು ನಮ್ಮ ಶರೀರವು ಕೂಡ, ನಾವು ಕೂಡ ಚೈತನ್ಯಮಯವಾಗಿದ್ದೇವೆ, ಪ್ರಕಾಶದಿಂದ ತುಂಬಿ ಹೋಗಿದ್ದೇವೆ, ಆಶೀರ್ವಾದದಿಂದ ತುಂಬಿ ಹೋಗಿದ್ದೇವೆ. ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ನಾವು ಬಾಗಿಲ ಬಳಿ ಬಂದಿದ್ದೇವೆ. ನಿಧಾನವಾಗಿ ಬಾಗಿಲನ್ನ ದಾಟಿ ಹಾಗೆ ಆ ಹೂವಿನ ಹಾದಿಯಲ್ಲಿ ಮೃದುವಾದಂತ ಹೂಗಳ ಆ ಒಂದು ಹಾದಿಯ ಮೇಲೆ ಒಂದೊಂದೇ ಒಂದೊಂದೇ ನಮ್ಮ ಕಾಲುಗಳನ್ನ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಇಟ್ಟ ಎಂತ ದಿವ್ಯಮಯವಾದಂತ ಅನುಭವ. ಅಕ್ಕ ಪಕ್ಕದಲ್ಲೆಲ್ಲವೂ ಕೂಡ ಹೂಗಳು. ಹಾಗೆ ಮುಂದೆ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ
ಮುಂದೆ ಸಾಗುತ್ತಾ 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 ಹಾಗೆ ಆ ಮರಗಳು, ಹೂಗಳು, ಆ ದಾರಿಯಲ್ಲೂ ಕೂಡ ಹೂಗಳನ್ನ ದಾಟ್ಕೊಳ್ತಾ, ಎಲೆಗಳನ್ನ ದಾಟ್ಕೊಳ್ತಾ ಹಾಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕುತ್ತಾ ನಮ್ಮ ಚೇತನವು ನಿಧಾನವಾಗಿ ನಮ್ಮ ಮೂರನೇ ಕಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಟ್ಟು ನಮ್ಮ ಗಮನವನ್ನು ನಾವಿರುವಂತಹ ಕೋಣೆಯ ಪರಿಸರದ ಕಡೆಗೆ ತಗೊಂಡ್ಬರೋಣ. ನಮ್ಮ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನ ಆಲಿಸೋಣ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಿಧಾನವಾಗಿ ಕೈಗಳನ್ನ ಉಜ್ಜಿ ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನು ನಮ್ಮ ಶರೀರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ತುಂಬಿಸ್ಕೊಳ್ಳೋಣ. ಹೇಗಿತ್ತು ನಿಮ್ಮ ಅನುಭವ? ಉಮೇಶ್ ಅವ್ರು ಹೇಳ್ಬೇಕು. ಹಾ, ಸಂಧ್ಯಾ ಅವರು. ಹಾ ಮೇಡಮ್, ಹಾ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೂವಿನ ಮೇಲೆ ನಡೆಯೋ ತರ ಅಂತ ಹೇಳ್ತಾ ಇದ್ರಲ್ಲ, ನನ್ಗೆ ಕಾಶ್ಮೀರ್ನಲ್ಲಿ ಐಸ್ ನಲ್ಲಿ ಓಡಾಡ್ದಂಗ ಆಗ್ತಾ ಇತ್ತು. ವಾವ್, ಸೂಪರ್ ಸೂಪರ್. ಅಲ್ಲಿ ಗುಲ್ಮರ್ಗ್ನಲ್ಲಿ ನಾವು ಉಯ್ಯಾಲಿನಲ್ಲಿ ಕೂತಿದ್ವಿ. ನಾನು ನನ್ ಮಗ ಇದ್ದೀವಿ, ಪಕ್ಕದಲ್ಲಿ ಇನ್ನೊಂದೇನೋ ವೈಟ್ ಕಲರ್ ಬಂದು ಪಕ್ಕ ಕುತ್ಕೊಂಡು ಟಚ್ ಮಾಡಕ್ಕೂ ಆಗ್ತಾ ಇಲ್ಲ, ಒಂಥರ ಏನೋ ಐಸ್ ಬೀಳೋ ತರ ಆಗ್ತಾ ಇದೆ. ಹಾ 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 ಹಾ, ಸೂಪರ್ ಸೂಪರ್. ಅಲ್ಲಿಂದ ಕಣ್ಣಲ್ಲಿ ನೀರ್ ಸ್ಟಾರ್ಟ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಎಂತ ದಿವ್ಯವಾದಂತ ಅನುಭವ ನೋಡಿ ನಿಮ್ಗೆ. ಸೂಪರ್, ಒಳ್ಳೆ ಅನುಭವ ನಿಮ್ಗಾಗಿರೋದು. ಇದೆಲ್ಲ ಇಮ್ಯಾಜಿನೇಷನ್ ಅಲ್ಲ, ಧ್ಯಾನದಲ್ಲಿ ಇದೆಲ್ಲ ರಿಯಲ್ ಆಗಿ ಆಗತ್ತೆ. ಸೂಪರ್ ಸೂಪರ್. ಮೊದ್ಲು ಯಾವಾಗೂ ಆಗಿರ್ಲಿಲ್ಲ ಮೇಡಮ್, ಇವತ್ತೇ ಫಸ್ಟ್ ಟೈಮ್ ಈ ತರ ಆಯ್ತು. ಓ, ಸೂಪರ್ ಸೂಪರ್. ಏನಿಲ್ಲ, ಎಂಜಾಯ್ ಮಾಡಿ ಅಷ್ಟೇ. ಎಂತ ಅದ್ಭುತ ನೋಡಿ. ಆ ಪ್ರಕಾಶ ನಿಮ್ಗೆ ಕಾಣಿಸಿದ್ಯಲ್ಲ ನೋಡಿ. ಸೂಪರ್ ಸೂಪರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಪಕ್ಕನೆ ಕೂತ್ಕೊಂಡಿದ್ದಾರೆ, ಏನೋ ಒಂದ್ ಟೈಪ್ ಇದೆ, ಟಚ್ ಮಾಡಕ್ಕೆ ಆಗ್ತಾ ಇಲ್ಲ. ಹಾ 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 ಹಾ. ಅದು ಸ್ನೋಫಾಲ್ ಆಗ್ತಾ ಇದೆ, ಬರೀ ಅವ್ರ ಮೇಲೆ ಅಷ್ಟೇ ಆಗ್ತಾ ಇದೆ. ಅದು ಒಂಥರ ಡೈಮಂಡ್ ತರ ಹೊಳಿತಾ ಇದೆ. ಹೊಳಿತಾ ಇದೆ ಹೊಳಿತಾ ಇದೆ. ಸೂಪರ್ ಸೂಪರ್. ಹಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಒಳ್ಳೆ ಅನುಭವ. ಇನ್ಯಾರು ಹೇಳ್ತೀರಾ? ಹರೇ ರಾಮ, ಹರೇ ರಾಮ, ಹರೇ ಕೃಷ್ಣ ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಮೈಯೆಲ್ಲ ತುಂಬಾ ಭಾರ ಅಂತ ಅನಿಸ್ತಾ ಇತ್ತು, ಫುಲ್ಲು ಪೇನ್ ಬರ್ತಾ ಇತ್ತು ಬಾಡಿ ಫುಲ್ಲು. ಏನಪ್ಪ, ಕೈ ಬಿಡಿಸ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಒಂಥರ ವೈಬ್ರೇಷನ್ ಇತ್ತು. ಅಲ್ಲಿ ಉಯ್ಯಾಲೆ ಮೇಲೆ ನನ್ಗೆ ಬಿಳಿ ಬೆಳಕು ಕಾಣ್ತಾ ಇತ್ತು. ಆ ಬಿಳಿ ಬೆಳಕಾದ್ಮೇಲೆ ನನ್ಗೆ ಕಾಣಿಸಿದ್ದೆ ನೀವು ಮೇಡಮ್. ನೀವು ಕಾಣಿಸಿದ್ರಿ. ನಾನು ನಿಮ್ ಜೊತೆನೆ ಮಾತಾಡ್ತಾ ಇದ್ದೆ. ನನಗೆ ನನಗೆ ಇದನ್ನೆಲ್ಲ ನಾನು ಕಲಿಸ್ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ. ಆ ರೀತಿ ನನಗೆ ಫೀಲ್ ಆಗ್ತಾ ಇತ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ಸೂಪರ್ ಸೂಪರ್. ತುಂಬಾ ಚೆನ್ನಾಗಿತ್ತು. ಬಾಡಿ ತುಂಬಾ ಪೇನ್ ಅಂತ ಅನಿಸ್ತಾ ಇತ್ತು ಅವಾಗ. ಆ ನಂತರ
ಅದಾದ್ಮೇಲೆ ಸ್ವಲ್ಪ ಬ್ರೈನಲ್ಲೆಲ್ಲ ಒಂಥರ ತಿರುಗ್ದಂಗೆ ನನ್ಗೆ ಅನಿಸ್ತಾ ಇತ್ತು. ಜುಮ್ ಅನ್ನೋದು ಬಾಡಿ ಎಲ್ಲ ಜುಮ್ ಅಂತ ಇತ್ತು. ತಿರುಗ್ದಂಗೆ ಸ್ಟಾರ್ಟಿಂಗ್ ನಂಗೆ ಅದೇ ತರ ಫೀಲ್ ಆಗಿತ್ತು. ತಿರುಗ್ತಾ ಇದೆ ಏನೋ ಒಂಥರ ಆಗ್ತಾನೆ ಇಲ್ಲ, ಬಾಡಿ ಎಲ್ಲ ಭಾರ ಆಗ್ತಾ ಇದೆ, ಪೇನ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಓಕೆ, ಏನಿಲ್ಲ ಏನಿಲ್ಲ. ಆಮೇಲೆ ಲೈಟ್ ಅನಿಸಿಲ್ಲ ಬಾಡಿ ಎಲ್ಲ ಆಮೇಲೆ? ಇಲ್ಲ ಅನಿಸ್ಲಿಲ್ಲ, ಹಂಗೇನೆ ಭಾರ ಅಂತ ಅನಿಸ್ತಾ ಇತ್ತು. ಧ್ಯಾನದಿಂದ ಬರೋದಿಕ್ಕೆ ಕಷ್ಟ ಆಗ್ತಾ ಇತ್ತು ನನಗೆ. ಬೇಡ, ಇನ್ನು ಕುತ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಸೂಪರ್ ಸೂಪರ್ ಸೂಪರ್, ಒಳ್ಳೆ ಒಳ್ಳೆ ಅನುಭವ ನಿಮ್ದು ಕೂಡ, ಸುಂದರವಾದಂತ ಅನುಭವ. ಸೂಪರ್ ಸೂಪರ್, ಒಳ್ಳೇದಾಗ್ಲಿ. ಹರಿರಾಮ, ಹರೇ ಕೃಷ್ಣ. ನಂತರ ಯಾರು ಹೇಳ್ತೀರಾ? ಉಮೇಶ್ ಅವರು ನಿಧಾನವಾಗಿ ಇವಾಗ ಬಂದು ಎಚ್ಚರ ಆದ್ರು. ಅವರು ತುಂಬಾ ಡೀಪ್ ಆಗಿ ಹೊರ್ಟೋಗಿದ್ರು ಅವರು. ಅದು ಮೈಕೆ ಅನ್ಮ್ಯೂಟ್ ಆಗಲ್ವಲ್ಲ? ಇವಾಗ ಆಯ್ತು ಸರ್. ನಿಮ್ಮ ಅನುಭವ ಕೇಳ್ಬೇಕು ಅಂತ ಎಲ್ಲರೂ ಕಾತುರತೆಯಿಂದ ಇದ್ದಾರೆ ನಾವು. ಒಳ್ಳೆ ಅನುಭವ ಮೇಡಮ್. ಹಾ, ಹೇಳ್ಬೇಕು ಅನುಭವ. ಕೆಲವೊಂದು ಸಂದರ್ಭದಲ್ಲಿ ಅದು ಹೇಳ್ಕೊಳಕ್ ಆಗಲ್ಲ ಮೇಡಮ್, ಅಷ್ಟು ಪೀಸ್ ಆಗುತ್ತೆ ಮೈಂಡಿ. ಮುಂಚೆ ನಾನು ರೇಖಿ ಬರೋಕ್ಕಿಂತ ಮುಂಚೆ ಅಂತೂ ಬಹಳ ಸ್ಟ್ರೆಸ್ ನಲ್ಲಿದ್ದೆ. ಯಾವುದೇ ಜೀವನದಲ್ಲಿ ಯಾವುದೇ ದಿಕ್ಕು ದಿಶೆ ಇರಲಿಲ್ಲ, ಗುರಿ ಇರಲಿಲ್ಲ, ಮೇನ್ ಗುರಿ ಇರಲಿಲ್ಲ. ಈಗ ಇದು ಬಂದ ತಕ್ಷಣ ಸ್ವಲ್ಪ ಏನೋ ಮೈಂಡಿಗೆ ಪೀಸು, ಗುರಿ, ಸಾಧನೆ ಏನೋ ಮಾಡ್ಬೇಕು ಅನ್ನೋ ಒಂದು ಛಲ ಬರ್ತಾ ಇದೆ ಮನಸ್ಸಿನಲ್ಲಿ. ಓಕೆ ಓಕೆ. ಧ್ಯಾನದಲ್ಲಿ ಏನಾಯ್ತು? ಧ್ಯಾನದಲ್ಲಿ ಶಾಂತಿ ಇದಾಯ್ತು. ಸೂಪರ್ ಸೂಪರ್ ಸರ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇನ್ನು ಕೆಲವೊಮ್ಮೆ ಮಾತಲ್ಲಿ ವರ್ಣನೆ ಮಾಡಕ್ಕಾಗಲ್ಲ. ಆಗಲ್ಲ ಮೇಡಮ್, ಆಗಲ್ಲ ಅಷ್ಟು ಆಗೋದಿಲ್ಲ. ಇರ್ಲಿ ಇರ್ಲಿ. ಸೊ ಒಳ್ಳೇದಾಗ್ಲಿ. ಮಣಿಯವ್ರು ಹೇಗಿದ್ದೀರಾ ಇವತ್ತು? ನನಗೆ ಸ್ವಲ್ಪ ಇಲ್ಲ ಅಕ್ಕ.